ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಬಹಳ ಬೇಸರವಾಗ್ತಾ ಇದೆ. 30 ವರ್ಷದ ಆಯಿಷಾ ಬಾನು ಎಂಬ 3 ಮಕ್ಕಳ ತಾಯಿಗೆ ಸಂಭವಿಸಿದ ಈ ಭೀಕರ ಮತ್ತು ಕರುಣಾಜನಕ ಕೊಲೆ ಘಟನೆಯು ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಮಲ್ಲೇಶ್ವರ ಮೂಲದ ಈ ಹೆಣ್ಣು ಮಗಳು ತನಗಾಗಿ ಹೆತ್ತವರು ಕಟ್ಟಿಕೊಟ್ಟ 100 ಕನಸುಗಳನ್ನು, ತನ್ನ ಬಾಲ್ಯದ ನೆನಪುಗಳನ್ನು, ಹೆತ್ತ ಹೊಡಲಿನ ಪ್ರೀತಿಯನ್ನು ಬಿಟ್ಟು ಇನ್ನೊಂದು ಮನೆಗೆ ಸೊಸೆಯಾಗಿ ಹೆಜ್ಜೆ ಇಡುವುದು ಕೇವಲ ಒಬ್ಬ ವ್ಯಕ್ತಿಯನ್ನು ನಂಬಿ ಮಾತ್ರವಲ್ಲ, ಇಡೀ ಕುಟುಂಬ ತನ್ನನ್ನು ಮಗಳಂತೆ ಸಲಹುತ್ತದೆ, ತನ್ನ ಕಷ್ಟ ಸುಖಗಳಿಗೆ ಹೆಗಲಾಗುತ್ತದೆ ಎಂಬ ಪರಮ ನಂಬಿಕೆಯಿಂದ ಮಾತ್ರ. ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ ಇಸ್ಲಾಂ ಧರ್ಮದಲ್ಲಿ ಹೆಣ್ಣಿಗೆ ಅತ್ಯುತ್ತಮ ಗೌರವ ನೀಡಲಾಗಿದೆ. ಹೆಂಡತಿಯನ್ನು ಮನೆಯ ಬೆಳಗುವ ದೀಪವೆಂದು, ಆಕೆಯನ್ನು ಪ್ರೀತಿ ಮತ್ತು ಕರುಣೆಯಿಂದ ನಡೆಸಿಕೊಳ್ಳಬೇಕೆಂದು ಪವಿತ್ರ ಕುರ್ಆನ್ ಮತ್ತು ಹದೀಸುಗಳು ಬೋಧಿಸುತ್ತದೆ. ಆದರೆ ಇಂದು ನಮ್ಮ ಸಮಾಜದ ಕೆಲವರು ಧರ್ಮದ ಆ ಪವಿತ್ರ ಬೋಧನೆಗಳನ್ನು ಗಾಳಿಗೆ ತೂರಿ ಹೆಣ್ಣನ್ನು ಕೇವಲ ಒಂದು ವಸ್ತುವಿನಂತೆ, ಕಾಮನೆಗಳ ತೃಪ್ತಿಯ ಉಪಕರಣದಂತೆ ಕಾಣುತ್ತಿರುವುದು ಯಾಕೆ? ನೋಡಿ, 3 ಮುಗ್ಧ ಮಕ್ಕಳ ತಾಯಿಯೊಬ್ಬಳು ತನ್ನ ಗಂಡ ಮತ್ತು ಮಕ್ಕಳೊಂದಿಗೆ ಒಂದು ಸುಂದರವಾದ ಪುಟ್ಟ ಸಂಸಾರ ನಡೆಸಬೇಕೆಂಬ ಕನಸು ಕಂಡಿದ್ದಳು. ಗಂಡನ ಪ್ರೀತಿ ಸಿಕ್ಕರೆ ಸಾಕು, ಜಗತ್ತನ್ನೇ ಗೆಲ್ಲಬಹುದು ಎಂದು ಭಾವಿಸಿದ್ದಳು. ಆದರೆ ಆಕೆಯ ಇಡೀ ಜಗತ್ತೇ ಆಗಿದ್ದ ಆ 4 ಗೋಡೆಗಳ ಮಧ್ಯೆ ಅವಳ ಕನಸುಗಳು ಹೇಗೆ ಕಮರಿ ಹೋದವು? ಆ ಕತ್ತಲ ಕೋಣೆಯಲ್ಲಿ ಅಂದು ರಾತ್ರಿ ನಡೆದಿದ್ದಾದರೂ ಏನು? ಆಯಿಷಾ ಬಾನು ಎಂಬ 30 ವರ್ಷದ ಹೆಣ್ಣು ಮಗಳ ಮರಣದ ಹಿಂದೆ ಅಡಗಿರುವ ಆ ಭೀಕರ ರಹಸ್ಯವೇನು? ಘಟನೆಯ ಆಳಕ್ಕೆ ಇಳಿಯುವ ಮುನ್ನ ನಾವು ಈ ದುರಂತದ ಹಿಂದಿರುವ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳಬೇಕು. ಮೃತ ಮಹಿಳೆ ಆಯಿಷಾ ಬಾನು ಕೇವಲ 30 ವರ್ಷ ವಯಸ್ಸಿನ ಮುಖದಲ್ಲಿ ಸದಾ ಶಾಂತತೆಯನ್ನು ಹೊಂದಿಕೊಂಡು ಕೌಟುಂಬಿಕ ಹೆಣ್ಣು ಮಗಳು. ಇವಳ ತವರು ಮನೆ ಮಲ್ಲೇಶ್ವರಂ. 8 ವರ್ಷಗಳ ಹಿಂದೆ ತಂದೆ ತಾಯಿ ತಮ್ಮ ಮಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಆಕೆಯನ್ನು ಟಾನಿ ರೋಡ್ ನಿವಾಸಿಯಾದ ಸಜಾದ್ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಮದುವೆಯ ಆರಂಭದ ದಿನಗಳಲ್ಲಿ ಎಲ್ಲವೂ ಅಂದುಕೊಂಡಂತೆ ಚೆನ್ನಾಗಿತ್ತು. ಆಯಿಷಾ ಬಾನು ಸಜಾದನ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಆ ಮನೆಗೆ 3 ಮುದ್ದಾದ ಮಕ್ಕಳು ಜನ್ಮ ತಾಳಿದವು. ಒಂದು ಹೆಣ್ಣು ಮಗು ಹಾಗೂ 2 ಗಂಡು ಮಕ್ಕಳು. ಇಡೀ ದಿನ ಮಕ್ಕಳ ಆರೈಕೆ, ಮನೆಯ ಕೆಲಸ, ಅತ್ತೆ ಮಾವೆಯ ಸೇವೆ ಮಾಡುವುದರಲ್ಲೇ ಆಯಿಷಾ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು. ಆಕೆಯ ಕನಸುಗಳು ದೊಡ್ಡದೇನೂ ಇರಲಿಲ್ಲ. ತನಗೊಂದು ಸುಂದರ ಕುಟುಂಬ ಇರಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಗಂಡ ತನ್ನನ್ನು ಗೌರವದಿಂದ ನೋಡಿಕೊಳ್ಳಬೇಕು, ಇಷ್ಟೇ ಆ ಬಡ ಜೀವ ಬಯಸಿದ್ದು. ಆದರೆ ಕಾಲ ಉರುಳಿದಂತೆ ಸಜ್ಜಾದನ ಅಸಲಿ ಮುಖ ಪರಿಚಯವಾಗತೊಡಗಿತು. ಸಜ್ಜಾದ್ ಕೇವಲ ಸಾಮಾನ್ಯ ವ್ಯಾಪಾರಿಯಾಗಿದ್ದರೂ ಆತನ ಆಸೆಗಳು ಮತ್ತು ಚಟಗಳು ಮಾತ್ರ ಮಿತಿ ಮೀರುತ್ತಿದ್ದವು. ಡ್ರಗ್ಸ್, ಗಾಂಜಾ ಮತ್ತು ಮದ್ಯದ ವ್ಯಸನಕ್ಕೆ ಆತ ಒಳಗಾಗಿದ್ದಾನೆಂಬ ಗಂಭೀರ ಆರೋಪವನ್ನು ಇಂದು ಆಯಿಷಾಳ ಕುಟುಂಬಸ್ಥರು ಮಾಡುತ್ತಿದ್ದಾರೆ. ನೋಡಿ ಸಹೋದರರೇ, ವ್ಯಸನಿಯಾದ ಗಂಡನಿಗೆ ಮನೆಯ ಜವಾಬ್ದಾರಿ ಇರಲಿಲ್ಲ. ಆಟೋಗೆ 10 ರೂಪಾಯಿ ಕೊಡಲು ಆತ ಯೋಚಿಸುತ್ತಿದ್ದ. ಮಕ್ಕಳ ಹಾಲಿನ ಖರ್ಚಿಗೂ ಹಣ ನೀಡದೆ ಸತಾಯಿಸುತ್ತಿದ್ದ. ಇಷ್ಟಾದರೂ ಆಯಿಷಾ ಎಲ್ಲವನ್ನೂ ಸಹಿಸಿಕೊಂಡು ತನ್ನ ಮಕ್ಕಳ ಮುಖ ನೋಡಿ ಸಂಸಾರ ತೂಗಿಸಿಕೊಂಡು ಹೋಗುತ್ತಿದ್ದಳು. ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದು ಯಾವಾಗ ಗೊತ್ತೇ? ಸಜ್ಜಾದನಿಗೆ ಇನ್ನೊಬ್ಬ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧವಿರುವುದನ್ನು ಆಯಿಷಾಳಿಗೆ ತಿಳಿಯುತ್ತದೆ. ಯಾವ ಹೆಂಡತಿಯೂ ಸಹಿಸದ ಆ ಕಟು ಸತ್ಯವನ್ನು ಆಯಿಷಾ ಕಣ್ಣಾರೆ ಕಂಡಾಗ ಆಕೆ ಇಡೀ ಜಗತ್ತೇ ಕುಸಿದು ಬಿದ್ದಂತಾಯಿತು. ತನ್ನ 3 ಮಕ್ಕಳ ಭವಿಷ್ಯಕ್ಕಾಗಿ ಆಕೆ ಇದನ್ನು ಪ್ರಶ್ನಿಸಲು ಮುಂದಾದಳು. ನನ್ನನ್ನು ಮತ್ತು ಮಕ್ಕಳನ್ನು ಬಿಟ್ಟು ಬೇರೆ ಹೆಣ್ಣಿನ ಹಿಂದೆ ಹೋಗಬೇಡಿ ಎಂದು ಆಕೆ ಗಂಡನನ್ನು ವಿನಂತಿಸುತ್ತಿದ್ದಳು, ಪ್ರತಿಭಟಿಸುತ್ತಿದ್ದಳು. ಆದರೆ ಈ ಪ್ರಶ್ನೆ ಆಕೆಯ ಪಾಲಿಗೆ ಯಮಶಾಪವಾಯಿತು. ನೋಡಿ, ಅನೈತಿಕ ಸಂಬಂಧವನ್ನು ಪ್ರಶ್ನಿಸಿದ್ದಕ್ಕಾಗಿ ಸಜ್ಜಾದ್ ಆಯಿಷಾಳ ಮೇಲೆ ದಿನನಿತ್ಯ ದೈಹಿಕ ದೌರ್ಜನ್ಯ ಎಸಗಲು ಪ್ರಾರಂಭಿಸಿದ.
ಕೇವಲ ಸಜ್ಜಾದ್ ಮಾತ್ರವಲ್ಲ, ಆತನಿಗೆ ಬೆಂಬಲವಾಗಿ ಆತನ ತಾಯಿ ಹಸೀನಾ ಮತ್ತು ಮಅಮೂನ್ ಕೂಡ ನಿಂತರು. ಇಡೀ ಕುಟುಂಬ ಸೇರಿ ಆಯಿಷಾಳನ್ನು ಮನೆಯೊಳಗೆ ಒಂದು ನರಕದ ಪರಿಸ್ಥಿತಿಗೆ ತಳ್ಳಿದ್ದರು. ದಿನವೆಲ್ಲವೂ ಮನೆಯ ಇಡೀ ಕೆಲಸವನ್ನು ಆಕೆಯಿಂದಲೇ ಮಾಡಿಸುತ್ತಿದ್ದರು. ವಾಷಿಂಗ್ ಮಿಷನ್ ಕೆಟ್ಟು ಹೋದರೂ ಇಡೀ ಮನೆಯವರ ಬಟ್ಟೆಗಳನ್ನು ಆಕೆಯೇ ಕೈಯಿಂದ ಒಗೆಯಬೇಕಿತ್ತು. ಅಷ್ಟೇ ಅಲ್ಲದೆ ತವರು ಮನೆಯಿಂದ ಹಣ ಮತ್ತು ಆಸ್ತಿ ತರುವಂತೆ ಆಕೆಗೆ ನಿರಂತರ ಮಾನಸಿಕ ಟಾರ್ಚರ್ ನೀಡಲಾಗುತ್ತಿತ್ತು. ಒಮ್ಮೆ ಕಿರುಕುಳ ತಡೆಯಲಾರದೆ ಆಯಿಷಾ ತನ್ನ ತವರು ಮನೆಗೆ ಓಡಿ ಹೋಗಿದ್ದಳು. ತಂದೆ ತಾಯಿ ಮಗಳ ಮೈಮೇಲಿನ ಗಾಯಗಳನ್ನು ನೋಡಿ ಕಣ್ಣೀರು ಹಾಕಿ ಶಿರಾಪುರ ಮತ್ತು ಟೌನ್ ಪೊಲೀಸ್ ಠಾಣೆಗಳಲ್ಲಿ 2-3 ಬಾರಿ ದೂರು ಕೂಡ ದಾಖಲಿಸಲಾಗಿದ್ದರು. ಆದರೆ ಪ್ರತಿ ಬಾರಿಯೂ ಸಮಾಜದ ಹಿರಿಯರು, ಮಧ್ಯಸ್ಥರುಗಾರರು ಸೇರಿ ಮಕ್ಕಳಿದ್ದಾರೆ, ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಇರುತ್ತದೆ, ಸರಿ ಮಾಡಿಕೊಂಡು ಹೋಗಿ ಎಂದು ಪಂಚಾಯಿತಿ ಮಾಡಿ ಆಯಿಷಾಳನ್ನು ಮರಳಿ ಅದೇ ನರಕ ಕೂಪಕ್ಕೆ ಕಳುಹಿಸುತ್ತಿದ್ದರು. ಆಯಿಷಾ ಕೂಡ ನನ್ನ ಮಕ್ಕಳು ತಂದೆಯಿಲ್ಲದವರಾಗಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ಆ ಎಲ್ಲ ನೋವುಗಳನ್ನು ನುಂಗಿಕೊಂಡು ಗಂಡನ ಮನೆಗೆ ವಾಪಸ್ ಹೋಗುತ್ತಿದ್ದಳು. ಆದರೆ ಆ ಪಂಚಾಯಿತಿಗಳೇ ಅವಳ ಮರಣಕ್ಕೆ ದಾರಿಯಾಗುತ್ತವೆ ಎಂದು ಯಾರೂ ಊಹಿಸಿರಲಿಲ್ಲ. ಅಂದು ಶುಕ್ರವಾರ ಮುನ್ನಾ ದಿನ, ಅಂದರೆ ಗುರುವಾರ ರಾತ್ರಿ ಸುಮಾರು 9 ಗಂಟೆಯ ಸಮಯ, ಆಯಿಷಾ ಬಾನು ತೀವ್ರ ತಳಮಳದಿಂದ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಆಕೆಯ ಧ್ವನಿಯಲ್ಲಿ ನಡುಕವಿತ್ತು, ಕಣ್ಣುಗಳಲ್ಲಿ ಮರಣ ಕಾಣಿಸುತ್ತಿತ್ತು. ಅಳುತ್ತಲೇ ಆಕೆ ಹೇಳುತ್ತಾಳೆ, ಅಮ್ಮ, ಇವರೆಲ್ಲ ಸೇರಿ ನನಗೆ ತುಂಬ ಟಾರ್ಚರ್ ಕೊಡುತ್ತಿದ್ದಾರೆ. ನನ್ನ ಗಂಡ ಬೇರೆ ಹುಡುಗಿಯನ್ನೇ ಇಟ್ಟುಕೊಳ್ಳುತ್ತಾನೆ ಎನ್ನುತ್ತಿದ್ದಾನೆ. ನನ್ನನ್ನು ಸಾಯಿಸಿ ಬಿಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಅಮ್ಮ, ನನಗೇನು ಮಾಡುತ್ತಿದ್ದಾರೆ ಎಂದು ಕಿರುಚುತ್ತಾಳೆ. ಆಕೆ ತಾಯಿ ಸಮಾಧಾನ ಮಾಡಲು ಯತ್ನಿಸುವಷ್ಟರಲ್ಲೇ ಫೋನ್ ಕಟ್ ಆಗುತ್ತದೆ. ಮರುದಿನ ಶುಕ್ರವಾರ, ಮುಸ್ಲಿಂ ಸಮುದಾಯದ ಪವಿತ್ರ ದಿನ. ಎಲ್ಲರೂ ನಮಾಜ್ಗಾಗಿ ಮಸೀದಿಗೆ ತೆರಳುವ ಸಿದ್ಧತೆಯಲ್ಲಿ ಆ ಸಮಯದಲ್ಲೇ ಆಯಿಷಾ ವಾಸವಿದ್ದ ಮನೆಯಲ್ಲಿ ಘೋರ ಘಟನೆಯೊಂದು ನಡೆಗಿ ಹೋಗಿರುತ್ತದೆ. ಮಧ್ಯಾಹ್ನ ಸುಮಾರು 4 ಗಂಟೆಯ ವೇಳೆಗೆ ಆಯಿಷಾಳ ತಾಯಿಗೆ ಆಸ್ಪತ್ರೆಯಿಂದ ಒಂದು ಕರೆ ಬರುತ್ತದೆ. ನಿಮ್ಮ ಮಗಳು ಆಸ್ಪತ್ರೆ ದಾಖಲೆಯಾಗಿದ್ದಾಳೆ, ತಕ್ಷಣ ಬನ್ನಿ ಎಂಬ ಸಂದೇಶ ಅದು. ತಾಯಿ ಮತ್ತು ಸಂಬಂಧಿಕರು ಗಾಬರಿಯಿಂದ ಆಸ್ಪತ್ರೆಗೆ ಓಡಿ ಬಂದಾಗ ಅಲ್ಲಿ ಕಂಡ ದೃಶ್ಯ ಅವರ ಎದೆ ಒಡೆಯುವಂತೆ ಮಾಡಿತು. 30 ವರ್ಷದ ಹಸನ್ಮುಖಿ ಆಯಿಷಾ ಬಾನು ಮಯ್ಯತ್ತಾಗಿ ಶವವಾಗಿ ಮಲಗಿದ್ದಳು. ಆಕೆಯ ಗಂಡ ಸಜ್ಜಾದ್ ಆಸ್ಪತ್ರೆಯ ವೈದ್ಯರ ಮುಂದೆ ಆಕೆಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಉಂಟಾಯಿತು, ಮಾತ್ರೆಗಳು ಸೇವಿಸಿ ಈ ರೀತಿ ಮಾಡಿಕೊಂಡಿದ್ದಾಳೆ ಎಂದು ಕತೆ ಕಟ್ಟುತ್ತಿದ್ದ. ಆದರೆ ಆಯಿಷಾಳ ದೇಹವನ್ನು ನೋಡಿದ ತಾಯಿಗೆ ಮತ್ತು ಸಂಬಂಧಿಕರಿಗೆ ಸತ್ಯ ಏನೆಂಬುದನ್ನು ಅರ್ಥ ಮಾಡಲು ತಡವಾಗಲಿಲ್ಲ. ಆಕೆಯ ಮೈ ಮೇಲೆ ತೀವ್ರವಾದ ಹೊಡೆತದ ಗುರುತುಗಳಿದ್ದವು. ಆಕೆ ಧರಿಸಿದ ಬಟ್ಟೆಗಳ ಹರಿದು ಹೋಗಿದ್ದವು. ಕುತ್ತಿಗೆಯ ಭಾಗದಲ್ಲಿ ನೇಣು ಬಿಗಿದ ಕಪ್ಪು ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕುಟುಂಬಸ್ಥರ ಆರೋಪದ ಪ್ರಕಾರ ಆಯಿಷಾಳನ್ನು ಶುಕ್ರವಾರ ಬೆಳಿಗ್ಗೆ ಇಡೀ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಕ್ರೂರವಾಗಿ ಹೊಡೆದು ಉಸಿರುಗಟ್ಟಿಸಿ ಕೊಂದಿದ್ದಾರೆ. ನಂತರ ಅದನ್ನು ಆತ್ಮಹತ್ಯೆಯೆಂದು ಬಿಂಬಿಸಲು ಫ್ಯಾನಿಗೆ ನೇಣು ಹಾಕಿದ್ದಾರೆ. ತದನಂತರ ಕಾನೂನಿನಿಂದ ಬಚಾವಾಗಲು ಆಕೆಯನ್ನು ಆಸ್ಪತ್ರೆಗೆ ತಂದು ನಾಟಕವಾಡಿದ್ದಾರೆ. ಅಸಲಿಗೆ ಆ ನರಕದಂಥ ಮನೆಯಲ್ಲಿ, ಆ ಕತ್ತಲ ಕೋಣೆಯಲ್ಲಿ ಆಯಿಷಾಳ ಕೊನೆಯುಸಿರು ಹೇಗೆ ಹೋಯಿತು? ಆಕೆ ಪ್ರಾಣ ಭಿಕ್ಷೆಗಾಗಿ ಎಷ್ಟು ಒದ್ದಾಡಿರಬಹುದು? ತನ್ನ 3 ಮುಗ್ಧ ಮಕ್ಕಳ ಮುಖ ನೋಡುತ್ತಾ ಆಕೆ ಕಣ್ಣೀರು ಹಾಕಿರಬಹುದು. ಆಕೆಯನ್ನು ಉಸಿರುಗಟ್ಟಿಸಿ ಸಾಯಿಸಲಾಯಿತೆ, ವಿಷವಿಕ್ಕಿ ಸಾಯಿಸಲಾಯಿತೆ, ಅಥವಾ ನೇಣು ಬಿಗಿದು ಕೊಲೆ ಮಾಡಲಾಯಿತೆ? ಅಲ್ಲ, ಆ ಭೀಕರ ರಹಸ್ಯ ಇಂದಿಗೂ ಆ 4 ಗೋಡೆಗಳ ಮಧ್ಯೆ ಮತ್ತು ಪೊಲೀಸರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅಡಗಿದೆ. ಇಂದು ಆಯಿಷಾ ಬಾನು ಇಲ್ಲ, ಆದರೆ ಆಕೆ ಬಿಟ್ಟು ಹೋದ 3 ಮುಗ್ಧ ಮಕ್ಕಳು ತಾಯಿ ಇಲ್ಲದೆ ಅನಾಥರಾಗಿದ್ದಾರೆ. ತಾಯಿಯ ಹೆಣದ ಮುಂದೆ ನಿಂತು ಆಕ್ರೋಶ ಹಾಕುತ್ತಿದ್ದಾರೆ.
ಸಂಬಂಧಿಕರು ನೋಡಿ, ಆರೋಪಿಗಳಾದ ಸಜ್ಜಾದ್, ಹಸೀನಾ ಮತ್ತು ಮುಮಿನ್ಗೆ ಎನ್ಕೌಂಟರ್ ಶಿಕ್ಷೆಯಾಗಬೇಕು, ಅಲ್ಲಿವರೆಗೆ ನಾವು ಮಯ್ಯತ್ತನ್ನು ಶವ ಸಂಸ್ಕಾರಕ್ಕೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿಯುತ್ತಿದ್ದಾರೆ. ಮುಸ್ಲಿಂ ಸಮುದಾಯದ ಬಾಂಧವರೇ ಮತ್ತು ಸಮಾಜದ ನಾಗರಿಕರೇ, ಆಲೋಚನೆ ಮಾಡಿ. ಹೆಣ್ಣನ್ನು ಗೌರವಿಸಿದ ಯಾವುದೇ ಸಮಾಜ ಉದ್ಧಾರವಾಗಲು ಸಾಧ್ಯವಿಲ್ಲ. ವರದಕ್ಷಿಣೆಗಾಗಿ, ಅನೈತಿಕ ಸಂಬಂಧದ ಪ್ರಶ್ನೆಗಾಗಿ ಒಂದು ಜೀವವನ್ನು ಬಲಿ ಪಡೆಯುವುದು ಅಕ್ಷಮ್ಯ ಅಪರಾಧ. ಆಯಿಷಾ ಬಾನು ಅವರ ಆತ್ಮಕ್ಕೆ ನ್ಯಾಯ ಸಿಗಬೇಕಾದರೆ ಈ ಘಟನೆಯ ಹಿಂದಿರುವ ಪ್ರತಿಯೊಬ್ಬ ನರಹಂತಕನಿಗೂ ಕಾನೂನಿನ ಕಠಿಣ ಶಿಕ್ಷೆಯಾಗಬೇಕು. ಈ ಭೀಕರ ಘಟನೆಯ ಬಗ್ಗೆ ಮತ್ತು ಮಹಿಳೆಯರ ಮೇಲಿನ ಇಂತಹ ದೌರ್ಜನ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂತಹ ಇನ್ನಷ್ಟು ಸತ್ಯ ಘಟನೆಗಳು, ವಿವರಗಳಿಗಾಗಿ ಮತ್ತು ತನಿಖಾ ವರದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯಾಯ ಸಿಗಲಿ ಆಯಿಷಾ ಬಾನುಲಿಗೆ, ಆಯಿಷಾರಿಗೆ ನೀವೆಲ್ಲರೂ, ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಮಗ್ಫಿರತ್ ಮರ್ಹಮತ್ ನೀಡಿ ಅನುಗ್ರಹಿಸಲಿ. ಆ ಪುಟ್ಟ ಮಕ್ಕಳಿಗೆ ಈ ದುಃಖವನ್ನು ಸಹಿಸಲು ಅಲ್ಲಾಹ್ ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.